ಖಂಡಿತ ಅದರ ಬಗ್ಗೆ ಪ್ರಸ್ತಾಪ ಆಗಬೇಕು. ಯಾಕೆಂದ್ರೆ ಬಹಳ ಮುಖ್ಯವಾದಂತ ವಿಷಯ ಮತ್ತು ಅದರ ಬಗ್ಗೆ ಗಂಭೀರ ಚರ್ಚೆ ಆಗಬೇಕು. ಅದಕ್ಕೆ ನಾವು ಕೂಡ ಎಲ್ಲ ಉತ್ತರ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತು ಇದು ರಾಜ್ಯದ ಒಂದು ಆರೋಗ್ಯದ ಒಂದು ವಿಷಯ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಒಳ್ಳೆ ಚರ್ಚೆ ಆಗಬೇಕು ನಾನು ಕೂಡ ಬಯಸ್ತೀನಿ. ನೋಡಿ, ಅದು ವಿರೋಧ ಪಕ್ಷಗಳು ಕೂಡ ಸಹಕಾರ ಕೊಡಬೇಕು, ನಾವು ಆಡಳಿತ ಪಕ್ಷದವರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಯಾಕಂದ್ರೆ ಇದೆಲ್ಲ ಇಷ್ಟು ದೂರ ಬಂದು ನಾವು ಚರ್ಚೆಗಳೇ ಮಾಡದೆ ಹೋದ್ರೆ ಅದು ಏನು ಪ್ರಯೋಜನ ಆಗಲ್ಲ. ಒಳ್ಳೆ ಚರ್ಚೆ ಆಗಬೇಕು, ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಬೆಳಗಾವಿ ವಿಭಾಗದ ವಿಷಯಗಳ ಬಗ್ಗೆ ಕೂಡ ಹೆಚ್ಚಾಗಿ ಚರ್ಚೆ ಆಗಬೇಕು. ನೋಡಿ ಅದೆಲ್ಲ ಈ ರೀತಿ ರಾಜಕಾರಣ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಯಾರು ಕೂಡ ಸಾಯೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ಏನಾದ್ರು ಅಸಹಜವಾದಂತ ರೀತಿಯಲ್ಲಿ ಯಾರಾದ್ರೂ ತೀರ್ಕೊಂಡಿದಾರಾ ಅಥವಾ ಬೇರೆ ಬೇರೆ ಕಾರಣಗಳಿಂದ ವೈಫಲ್ಯಗಳು ತೀರ್ಕೊಂಡು ಅದನ್ನ ನೋಡ್ಬೇಕೆ ಹೊರತು ಯಾವುದೋ ಡೇಟಾ ತಗೊಂಡ್ಬಿಟ್ಟು 300 ಜನ ತೀರ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ನಮ್ಮ ಆಸ್ಪತ್ರೆಗಳಲ್ಲಿ ಜನ ತೀರ್ಕೊಳ್ತಾರೆ. ಯಾಕಂದ್ರೆ ಅನೇಕ ಜನರಿಗೆ ಗುಣಪಡಿಸಕ್ಕೆ ಆಗೋದಿಲ್ಲ, ವೈದ್ಯಕೀಯ ಕಾರಣಗಳಿರ್ತದೆ, ಆ ಕಾರಣಗಳಿಂದ ಆಗಿರ್ತದೆ ಹೊರತು ಅದು ನಿರ್ಲಕ್ಷ್ಯದಿಂದ ಆಗಿದ್ರೆ ಅದರ ಬಗ್ಗೆ ಮಾತಾಡಬೇಕು. ಅದರಿಂದ ಬೆಳಗಾವಿಯಲ್ಲಿ ಅವ್ರು ಹೇಳ್ತಾ ಇರುವಂತ ನಂಬರ್ ಸೇರಿ ನಾನು ವಿಚಾರಿಸಿದೆ, ಅದು ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಬೇರೆ ಲೋಪಗಳಿಂದ ತೀರೋಗಿರ್ತಕ್ಕಂಥ ಏನಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ತನಿಖೆ ಅಂತ ಹೇಳಿದ್ರೆ ವಿಚಾರಣೆ ಮಾಡಬಹುದು, ಒಳ್ಳೇದೇ. ಯಾಕಂದ್ರೆ ಎಲ್ಲೆಲ್ಲಿ ನಮ್ಮ ಸಿಸ್ಟಮ್ 100% ಸರಿ ಇದೆ ಅಂತ ಯಾರು ಹೇಳಕ್ ಆಗೋದಿಲ್ಲ. ಈಗ ನಾವು ಇನ್ನೂ ಅದನ್ನ ಕಮ್ಮಿ ಮಾಡೋದಕ್ಕೆ ಏನ್ ಪ್ರಯತ್ನಗಳು ಮಾಡಬಹುದು, ಇನ್ನು ಗುಣಮಟ್ಟದ ಒಂದು ವೈದ್ಯಕೀಯ ವ್ಯವಸ್ಥೆಗಳನ್ನು ನೀಡುವಂತದಕ್ಕೆ ಇನ್ನೇನೇನು ಮಾಡಬಹುದು, ಅದರ ಬಗ್ಗೆನೂ ಕೂಡ ಗಮನ ಕೊಡೋಣ. ಅದರಿಂದ ಇದ್ರ ಬಗ್ಗೆ ಖಂಡಿತವಾಗಿಯೂ ಎಷ್ಟು ನಾವು ಚರ್ಚೆ ಮಾಡಿ ಎಷ್ಟು ಇದ್ರ ಬಗ್ಗೆ ಒಳ್ಳೆ ತೀರ್ಮಾನ ತಗೊಳ್ತೀವಿ ಅಷ್ಟು ಒಳ್ಳೇದೇನೆ. ಅದ್ರ ಬಗ್ಗೆ ನಾನೇನು ತಪ್ಪಂತ ಹೇಳೋದಿಲ್ಲ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.